ಹೊಸಕೋಟೆ ವಕೀಲರ ಸಂಘದಿಂದ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ನ್ಯಾಯಾಧೀಶರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಮೊದಲನೇದಾಗಿ ಈ 2026-28ನೇ ಸಾಲಿಗೆ ಹೊಸಕೋಟೆ ವಕೀಲರ ಸಂಘಕ್ಕೆ ನನ್ನನ್ನು ಒಳಗೊಂಡಂತೆ ಎಲ್ಲ 12 ಪದಾಧಿಕಾರಿಗಳನ್ನ ತಾವು ಏನ್ ನೇಮಕ ಮಾಡಿದ್ದೀರಾ, ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕೆಂಪೇಗೌಡರ ಬಗ್ಗೆ ತಿಳಿದೇ ಇಲ್ಲವರೇ ಇಲ್ಲ. ಯಾಕೆ ಅಂತಂದ್ರೆ ಕೆಂಪೇಗೌಡರು ಅಂದಿದ ತಕ್ಷಣ ನೆನಪಾಗೋದು ಒಂದು ಬೆಂಗಳೂರು. ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದ ರೀತಿ, ಬೆಂಗಳೂರನ್ನ ಕಟ್ಟಿದ ರೀತಿ, ಅದ್ರ ಬಗ್ಗೆ ಹಲವಾರು ಇತಿಹಾಸಕಾರರು ಅವರದೇ ಆದ ರೀತಿಯಲ್ಲಿ ವೈಭವೀಕರಿಸಿದ್ದಾರೆ. ಕೆಂಪೇಗೌಡರು ಸುಮಾರು ಒಂದು 8 ವರ್ಷದ ವಯಸ್ಸಿನಲ್ಲಿ ತಮ್ಮ ತಂದೆ ಕೆಂಪನಂಜೇಗೌಡರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯದಶಮಿಯೊಂದು ಹೋದಾಗ ಅಲ್ಲಿನ ಆ ವಿಜಯನಗರದ ಒಂದು ಗತವೈಭವವನ್ನು ಕಂಡು ಆ 8 ವರ್ಷದ ಬಾಲಕನಿಗೆ ನಾವು ಯಾಕೆ ಇನ್ನೊಂದು ನಗರವನ್ನು ಕಟ್ಟಬಾರದು ಅನ್ನೋ ಒಂದು ಪರಿಕಲ್ಪನೆಯನ್ನ ಕೆಂಪೇಗೌಡರು ಆವತ್ತು ದಿವಸ ಕಂಡ್ರಂತೆ 8 ವರ್ಷದ ವಯಸ್ಸಿನಲ್ಲಿ. ಆ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ಬೆಂಗಳೂರನ್ನ ಪ್ರಾರಂಭ ಮಾಡಿದಂತ ಕೆಂಪೇಗೌಡರು ಬೆಂಗಳೂರು ಇವತ್ತು ವಿಶ್ವದ ನಂಬರ್ 1 ನಗರವಾಗಿ ಅಭಿವೃದ್ಧಿ ಆಗೋದಕ್ಕೆ ಕಾರಣಕರ್ತರು. ಅಂತಹ ಒಂದು ಜಾಗವನ್ನ ಅವರು ಆಯ್ಕೆ ಮಾಡಿ ಕಟ್ಟಡವನ್ನ ಆ ನಗರವನ್ನ ಕಟ್ಟೋದ್ರಲ್ಲಿ ಅವರ ಒಂದು ಪರಿಕಲ್ಪನೆ, ಅವರ ದೂರದೃಷ್ಟಿ ಬಹಳ ಅಮೂಲ್ಯವಾಗಿದೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕಾದ್ರೆ ಆ ಬೆಂಗಳೂರು ನಗರದ ಜಾಗವನ್ನ ಗುರುತಿಸಿದ ನಂತರ ಬೆಂಗಳೂರು ನಗರದಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಆ ಕೆರೆಗಳು ಚನ್ನಮ್ಮನ ಕೆರೆ ಇರ್ಬೋದು, ಹನ್ಸೂರು ಕೆರೆ ಇರ್ಬೋದು, ಕೆಂಪಾಂಬಲಿ ಕೆರೆಗಳನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ಕೆಂಪೇಗೌಡರು. ಅದರ ಜೊತೆಗೆ ಅವರು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಅದು ಹನ್ಸೂರು ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಬಸವನಗುಡಿ ದೊಡ್ಡ ಬಸವಣ್ಣನ ದೇವಸ್ಥಾನ ಇರ್ಬೋದು, ಗವಿ ಗಂಗಾಧರೇಶ್ವರ ದೇವಸ್ಥಾನವನ್ನ ಪ್ರಾರಂಭ ಮಾಡಿದ್ರು. ಅದಲ್ಲದೆ ಅವರು ವ್ಯಾಪಾರದ ದೃಷ್ಟಿಯಿಂದ ಎಲ್ಲ ಜಾತಿ ಜನಾಂಗಗಳನ್ನ ಉತ್ತೇಜಿಸಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನ ಇಟ್ಟುಕೊಂಡು ತಿಗಳ್ರಪೇಟೆ, ದಾಣಿಗರಪೇಟೆ, ಸುಲ್ತಾನ್ ಪೇಟೆ, ಅಕ್ಕಿಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಸುಮಾರು 10 ಹಲವಾರು ಎಷ್ಟು ಅಂದ್ರೆ 60 ಪೇಟೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಜಗತ್ತಿನಲ್ಲಿ ಅವರು ಕೆಂಪೇಗೌಡರು. ಅಂತ ಕೆಂಪೇಗೌಡರು ಬೆಂಗಳೂರನ್ನ ಕೋಟೆಯನ್ನ ಕಟ್ಟಬೇಕಾದ್ರೆ ದಕ್ಷಿಣ ದ್ವಾರದಲ್ಲಿ ಒಂದು ದ್ವಾರವನ್ನು ಕಟ್ಟಬೇಕಾದ್ರೆ ಪ್ರತಿನಿತ್ಯ ಅವರು ಬೆಳಗ್ಗೆ ದ್ವಾರ ಕಟ್ಟಿದ್ರೆ ಸಂಜೆ ಹೊತ್ತಿಗೆ ಅದು ಬಿದ್ದೋಗ್ತಾ ಇತ್ತಂತೆ. ಏನಪ್ಪಾ ಇದು ಈ ತರ ಆಗ್ತಾ ಇದೆಯಲ್ಲ ಅಂತ ಚಿಂತೆ ಒಳಗಾದಾಗ ಅವರು ಜ್ಯೋತಿಷ್ಯರೊಬ್ರು ಹೇಳಿದ್ರಂತೆ, ಇದಕ್ಕೆ ಒಬ್ಬ ಹೆಣ್ಣಿನ ಒಂದು ಆತ್ಮಾಹುತಿ ಆಗಬೇಕು ಅಂದಾಗ ಅದನ್ನ ನಾನು ಪ್ರಜೆಗಳನ್ನಂತೂ ಇದನ್ನ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರ ಸೊಸೆ ಲಕ್ಷ್ಮಮ್ಮನವರು ಗರ್ಭಿಣಿ ಹೆಂಗಸು, ನಾನು ಅದು ಒಂದು ಆತ್ಮಾಹುತಿ ಆಗ್ತೀನಿ ಅಂತ ಹೇಳಿ ಮುಂದೆ ಬಂದಾಗ ಆ ಒಂದು ಕಾರ್ಯವನ್ನ ಆಕೆ ಲಕ್ಷ್ಮಮ್ಮನವರು ಮಾಡಿದ್ರು. ಈಗಲೂ ಸಹ ಕೋರಮಂಗಲದಲ್ಲಿ ಅದನ್ನು ನಾವು ಕಾಣಬಹುದು. ಇದ್ರ ಜೊತೆಗೆ ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ 4 ಕಡೆ 4 ಗೋಪುರಗಳನ್ನ ಬೆಂಗಳೂರಿನ ಒಂದು ಅಂತಸ್ತು ಬೆಂಗಳೂರು ಸುಂದರವಾಗಿ ಭವ್ಯವಾಗಿ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ 4 ಕಡೆ 4 ಗೋಪುರಗಳನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಬೆಂಗಳೂರು ಆ 4 ಗೋಪುರಗಳನ್ನ ದಾಟಿ ಪೂರ್ವಕ್ಕೆ ಹೊಸಕೋಟೆ, ಪಶ್ಚಿಮಕ್ಕೆ ಮಾಗಡಿ, ಉತ್ತರಕ್ಕೆ ದೇವನಹಳ್ಳಿ, ದಕ್ಷಿಣಕ್ಕೆ ಆನೇಕಲ್ವರೆಗೂ ಸವಿಸ್ತಾರವಾಗಿ ಬೆಳೆದು ಪ್ರಪಂಚದಲ್ಲಿಯೇ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಒಟ್ಟು ಆದಾಯದಲ್ಲಿ 40% ಆದಾಯ ಕೊಡ್ತಕ್ಕಂಥ ನಗರ ಅಂದ್ರೆ ಬೆಂಗಳೂರು. ಸುಮಾರು 1.5 ಕೋಟಿಯಷ್ಟು ಜನಸಂಖ್ಯೆ ಇವತ್ತು ಬೆಂಗಳೂರಿನಲ್ಲಿದೆ. ಅಷ್ಟು ಬೃಹದಾಕಾರವಾದ ಒಂದು ನಗರವನ್ನ ನಾವು ಭಾರತ ಅಲ್ಲ ಪ್ರಪಂಚದಲ್ಲಿ ಎಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಭಾರತದ ಮಹಾನಗರಗಳಾದ ನೀವು ನಮ್ಮ ಪಕ್ಕದ ಹಳೆ ಮದ್ರಾಸು, ಇವತ್ತಿನ ಚೆನ್ನೈ ನೋಡಿದ್ರೆ
ಒಂದು ಕಡೆ ಸಮುದ್ರ ಇದೆ, ಆಗಾಗ ಅಲ್ಲಿ ಚಂಡಮಾರುತಗಳು ಅದೆಲ್ಲ ಬರ್ತಾ ಇರ್ತದೆ, ಹವಾಮಾನ ವೈಪರೀತ್ಯ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಕಲ್ಕತ್ತಾ ಇರ್ಬೋದು, ಮುಂಬೈ ಇರ್ಬೋದು, ಆ ನಗರಗಳು 4 ದಿಕ್ಕಿನಲ್ಲಿ ಸವಿಸ್ತಾರವಾಗಿ ಬೆಳೆಯೋದಿಕ್ಕೆ ಭೌಗೋಳಿಕವಾಗಿ ಸಾಧ್ಯ ಇಲ್ಲ. ಆದ್ರೆ ಬೆಂಗಳೂರು ಬೆಳೆಯೋದಿಕ್ಕೆ ಎಲ್ಲ ವಾತಾವರಣ ಇದೆ. ಅದರ ಜೊತೆಗೆ ಪ್ರಪಂಚದಲ್ಲಿ ಯಾವ್ದಾದ್ರು ಏರ್ ಕಂಡೀಷನ್ ಸಿಟಿ ಎಲ್ಲಪ್ಪ ಇದೆ, ಏರ್ ಕಂಡೀಷನ್ ಒಂದು ಫ್ಯಾನ್ ಬೇಕಾಗಿಲ್ಲ, AC ಬೇಕಾಗಿಲ್ಲ ಇರ್ತಕ್ಕಂಥ ಸಿಟಿ ಎಲ್ಲಿದೆ ಅಂದ್ರೆ ಎಲ್ಲೂ ಬೇಡ, ಕರ್ನಾಟಕದಲ್ಲಿ ಮೈಸೂರು, ಸುಂದರ ಮೈಸೂರು ಪಕ್ಕದಲ್ಲಿ ಬೆಂಗಳೂರು ಇದೆ ಅಂತಂದ್ರೆ ಘಂಟಾಘೋಷವಾಗಿ ಹೇಳಬಹುದು. ಇಂತಹ ಒಂದು ನಗರವನ್ನ ದೂರದೃಷ್ಟಿ ಇಟ್ಟುಕೊಂಡು ಕೆಂಪೇಗೌಡರು ಆವತ್ತಿನ ದಿವಸದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದು ಎಷ್ಟೋ ಜನಕ್ಕೆ ಉದ್ಯೋಗಾವಕಾಶವನ್ನ IT BT ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಇವತ್ತು ಜನ ವ್ಯವಹಾರಿಕವಾಗಿ ಬೆಳೆಯೋದಿಕ್ಕೆ ರಿಯಲ್ ಎಸ್ಟೇಟ್ ಇರ್ಬೋದು, ಎಲ್ಲ ಇದ್ರ ಜೊತೆಗೆ ಲಾಲ್ ಬಾಗು, ಕಬ್ಬನ್ ಪಾರ್ಕು ಎಲ್ಲ ಆ ಅವಕಾಶಗಳು ಸಹ ಬೆಂಗಳೂರಿನಲ್ಲಿ ಒಂದು ಕಲ್ಪಿಸಿಕೊಟ್ಟಿದೆ. ಇಂತಹ ಒಂದು ನಗರವನ್ನ ನಿರ್ಮಾತೃ ಮಾಡಿದಂತ ಕೆಂಪೇಗೌಡರನ್ನ ಸ್ಮರಿಸಿ ನಮ್ಮ ನ್ಯಾಯಾಧೀಶರು ಹೇಳಿದಾಗೆ ಆ ಕೆಂಪೇಗೌಡರು ಏನು ದೂರದೃಷ್ಟಿ ಇಟ್ಕೊಂಡು ನಗರವನ್ನ ಕಟ್ಟಿದ್ರು, ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಬದುಕನ್ನ ಸಾಗಿಸಬೇಕು. ಮುಂದೆ ಈ ನಗರವನ್ನ ಬೆಳೆಸಬೇಕಾದ್ರೆ ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಮೂಲಭೂತವಾಗಿ ಕೊಡಬೇಕು ಅನ್ನೋ ಒಂದು ಗಮನವನ್ನ ಸಾರ್ವಜನಿಕರು ನಾವೆಲ್ಲ ಒಳಗೊಂಡು ಅವರ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತು ಸಾಗೋಣ. ಇವತ್ತು ನಾವೆಲ್ಲ ಈ ಕೆಂಪೇಗೌಡರ ಜಯಂತಿಗೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಸಹಕಾರಿಯಾಗಿದ್ದೀರಾ. ಇದ್ರ ಜೊತೆಗೆ ಈಗಾಗಲೇ ಎಲ್ಲ ವಕೀಲರು ಸಹಕರಿಸಬೇಕು. ಕಕ್ಷಿದಾರರಿಗೆ ತಿಳುವಳಿಕೆ ಹೇಳಿ ಕಾನೂನಿನ ಅರಿವನ್ನು ಮೂಡಿಸಿ ಈ ಕೇಸ್ ನಡೆಸಿದ್ರೆ ಏನಾಗುತ್ತೆ, ಜಡ್ಜ್ಮೆಂಟ್ ಏನ್ ಬರುತ್ತೆ, ಟೈಮು ಎಷ್ಟು ವ್ಯರ್ಥ ಆಗುತ್ತೆ, ಹಣ ಎಷ್ಟು ವ್ಯರ್ಥ ಆಗುತ್ತೆ, ಇದನ್ನ ನೀವು ಸಾಮರಸ್ಯವಾಗಿ ಬಗೆಹರಿಸತಕ್ಕಂಥ ಕೇಸ್ಗಳನ್ನ ಬಗೆಹರಿಸೋದಕ್ಕೆ ಒಂದು ನಾವೆಲ್ಲ ವಕೀಲ ಸಮೂಹ ನ್ಯಾಯಾಧೀಶರಿಗೆ ಮತ್ತು ನ್ಯಾಯಾಲಯಕ್ಕೆ ಗೌರವಿಸಿ ನಾವು ಸಹಕರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇದ್ರ ಜೊತೆಗೆ ಎಲ್ಲ ವಕೀಲ ಮಿತ್ರರು ಇಲ್ಲಿ ಕೂತಿದ್ದೀರಾ. ಪ್ರತಿನಿತ್ಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ನಾವೆಲ್ಲ ಕೆಲವೊಂದು ಸಮಸ್ಯೆಗಳನ್ನ ಈ ನ್ಯಾಯಾಲಯದ ಆವರಣದಲ್ಲಿ ಎದುರಿಸ್ತಾ ಇದ್ದೀರಾ. ಈಗಾಗಲೇ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು, SM ಟೆಂಕಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, SM ಕೃಷ್ಣ ಅವರು ವಿಕಾಸ ಸೌಧ ಕಟ್ಟಿದ್ರು. ಆದ್ರೂ ನಮ್ಮ ಹೊಸಕೋಟೆಯಲ್ಲಿ ಯಾರು ಒಂದು ಬೋರ್ಡ್ ಕಟ್ಟಿಲ್ಲ, ಬರೀ ಹೇಳ್ತಾ ಇದ್ದಾರೆ ಇದು ಭಾಷಣವಾಗಿ ಇರಬಾರ್ದು, ಇದೇನಾದ್ರೂ ಈ ಕಾಲಕ್ಕಾದ್ರೂ ಬಗೆಹರಿಯುತ್ತಾ ಅಂದಾಗೆ ಆ ವಾಜಪೇಯಿ LK ಅಡ್ವಾಣಿ ಅವರು ರಾಮ ಮಂದಿರ ಕಟ್ತೀವಿ ಅಂದ್ರು. ಕಟ್ತಾರೋ ಇಲ್ವೋ ಅನ್ನೋ ಒಂದು ಮನೋಭಾವ ಎಲ್ಲರಲ್ಲೂ ಮೂಡಿತ್ತು. ಅದು ನರೇಂದ್ರ ಮೋದಿ ಅವರ ಕಾಲಕ್ಕೆ ರಾಮ ಮಂದಿರವೂ ನಿರ್ಮಾಣವಾಯಿತು, ಬಾಲರಾಮನ ಪ್ರತಿಷ್ಠಾಪನೆ ಆಯಿತು. ಭಾರತದ ಎಲ್ಲ ಜನ ಅದನ್ನ ರಾಮ ಮಂದಿರದಲ್ಲಿ ಒಂದು ರಾಮನ ಒಂದು ಭಕ್ತಿಗೆ ಪಾತ್ರರಾದಂತಹ ಒಂದು ಸನ್ನಿವೇಶವು ಬಂತು. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ತಮ್ಮೆಲ್ಲರ ಸಹಕಾರದಿಂದ ಹೊಸಕೋಟೆಯಲ್ಲಿ ಇನ್ನೊಂದು 3 ತಿಂಗಳಲ್ಲಿ ನಾವು ಕೋರ್ಟ್ಗೆ ಒಂದು ಶಾಶ್ವತವಾದ ಜಾಗವನ್ನ ನಾವು ಗುರುತಿಸ್ತೇವೆ. ಯಾಕೆಂದ್ರೆ ನ್ಯಾಯಾಧೀಶರಿಂದ ಹಿಡಿದು, ವಕೀಲರಿಂದ ಹಿಡಿದು, ಕಕ್ಷಿದಾರರಿಂದ ಹಿಡಿದು, ಸಾರ್ವಜನಿಕರಿಂದ ಹಿಡಿದು ಒಂದೇ ಮಾತು, ಹೊಸಕೋಟೆಗೆ ಒಂದು ಕೋರ್ಟ್ ಮಾಡಬೇಕು ಅನ್ನೋ ಒಂದು ಒಗ್ಗರಣಿದೆ. ನಾವೆಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯರು, ಮಾಜಿ ಅಧ್ಯಕ್ಷರುಗಳು ಆದಂತ ಎಲ್ಲರೂ ಸಹ ಆ ಕೋರ್ಟ್ ಕಟ್ಟಡ ಕಟ್ಟೋದಕ್ಕೆ ಜಾಗಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ನಮ್ಮ ಹರಿದ್ರ ಸರ್ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯ ಅವರು ಇರ್ಬೋದು, ಇಂದಿನ ಎಲ್ಲ ಅಧ್ಯಕ್ಷರುಗಳು ಶ್ರಮಿಸಿದ್ದಾರೆ. ಅವರ ಎಲ್ಲರ ಪರಿಶ್ರಮ ಮುಂದೊಂದು ದಿವಸ ಈಡೇರುತ್ತೆ ಅನ್ನೋ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿನಿತ್ಯ ನಾನೀಗ ನ್ಯಾಯಾಧೀಶರಿಂದ ಆಸೀನರಾಗಿದ್ದಾರೆ, ಅವರಲ್ಲಿ ನಾನು ಒಂದು ಕೆಲವೊಂದು ವಕೀಲರು ಏನಂತಂದ್ರೆ, ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ 3 ಜನ ಜಡ್ಜಸ್ ಇದ್ದಾರೆ. ಆದ್ರೆ ಕೇಸುಗಳು ಸಾವಿರಾರಿದೆ. ಆದ್ರೆ ಒತ್ತಡಗಳು, ಇದು ನಮ್ಮದು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಪ್ರತಿನಿತ್ಯ ಕಕ್ಷಿದಾರರು ವಕೀಲರ ಆಫೀಸ್ಗಳಿಗೆ ಹೋಗಿ ನಮ್ಮ ಡೇಟ್ಗಳು ಲಾಗ್ ಹೋಗ್ತಾ ಇದೆ, ನಮ್ಮಲ್ಲಿ ಆರ್ಡರ್ಸ್ ಆಗ್ತಾ ಇಲ್ಲ, ನಮ್ಮ ಕೇಸ್ ಮುಗಿತಾ ಇಲ್ಲ ಅನ್ನೋದು ಎಲ್ಲ ವಕೀಲರ ಆಫೀಸ್ಗಳಲ್ಲಿ. ಅದನ್ನ ಸೀನಿಯರ್ ವಕೀಲರುಗಳು ಅಂದ್ರೆ ಮ್ಯಾನೇಜ್ ಮಾಡ್ತಾರೆ, ದೊಡ್ಡ ಲಾಯರ್ ನಮ್ಗೆ ಗೆದ್ದು ಕೊಡ್ತಾರೆ. ಸಣ್ಣ ಲಾಯರ್ಗಳು ಅಂದ್ರೆ
ಹಿರಿಯ ವಕೀಲರಿಗೆ ಕೇಸ್ಗಳು ಕೊಟ್ಟಾಗ ಈ ಡೇಟ್ಸ್ ಅವು ಫಸ್ಟ್ ಹಿಯರಿಂಗ್ ಏನು ಎಮರ್ಜೆನ್ಸಿ ನೋಟಿಸ್ ಅಂತ ಆಗಿದ್ದಾಗ ಈ ಜೂನಿಯರ್ ವಕೀಲರಿಗೆ ಯಾರಾದ್ರೂ ಹೊಸ ಕೇಸ್ ಕೊಟ್ಟಿದ್ದು ಅದೊಂದು 3 ತಿಂಗಳಿಗೂ 4 ತಿಂಗಳಿಗೂ ಮೊದಲನೇ ಡೇಟ್ ಹಾಕ್ಬಿಟ್ರೆ ಇವರು ಒಂದು ನೋಟಿಸ್ ಇಶ್ಯೂ ಮಾಡ್ಸಕ್ ಒಂದು 4 ತಿಂಗಳು ಡೇಟು ನವೆಂಬರ್ಗೂ ಡಿಸೆಂಬರ್ಗೂ ಕೊಟ್ಟವ್ರೆ. ಇವ್ರಿಂದ ನಮ್ ಕೇಸ್ ಎಷ್ಟು ಮಾತ್ರ ಗೆದ್ಕೊಡ್ಬೋದು ಆ ಎನ್ಒಸಿ ಕೊಟ್ಟಪ್ಪ ಅಂತ ಹಿರಿಯ ವಕೀಲರ ಹತ್ರ ಕೇಳಂತ ಸಂದರ್ಭಗಳಿರುತ್ತೆ. ಆದ್ರಿಂದ ತಮಗೆ ನ್ಯಾಯಾಧೀಶರಿಗೆ ಒತ್ತಡ ಇದೆ ಅನ್ನೋದು ನಮಗೆ ಗೊತ್ತಿದೆ. ಸ್ವಲ್ಪ ಎವಿಡೆನ್ಸ್ ಮ್ಯಾಟರ್ಗಳು ಅಂತವು ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನ ಸ್ವಲ್ಪ ಲಾಂಗ್ ಹಾಕೊಂಡು ಇಂಟ್ರೆಸ್ಟ್ ಇರೋದನ್ನ ಎವಿಡೆನ್ಸ್ ಮಾಡಿಕೊಂಡು ಈ ನೋಟಿಸ್ಗಳಲ್ಲಿ ಎಂಟ್ರಿ ಮಾಡದಿಲ್ಲದೆ ಇರುವಂತಹ ಕೇಸ್ಗಳನ್ನ ಸ್ವಲ್ಪ ಹತ್ತಿರದಲ್ಲಿ ಡೇಟ್ಗಳು ಅವರ ಅಪಿಯರೆನ್ಸ್ ಮೇಲೆ ನೋಡ್ಕೊಂಡು ರಿಕ್ವೆಸ್ಟ್ ಮೇಲೆ ಮಾಡಬೇಕು ಅಂತ ಒಂದು. ಎರಡನೇದು, ನ್ಯಾಯಾಲಯದ ಸಿಬ್ಬಂದಿಯವರು ನಮ್ಮ ವಕೀಲರ ಜೊತೆ ಒಂದು ಉತ್ತಮವಾದ ಒಂದು ಸಂಪರ್ಕವ ಇಟ್ಕೊಂಡಿರ್ಬೇಕು, ಒಂದು ಒಳ್ಳೆ ಬಾಂಧವ್ಯ ಇರಬೇಕು, ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ತಾವು ಎಲ್ಲ ಸಿಬ್ಬಂದಿಯವರಿಗೆ ಒಂದು ಸೂಚನೆ ಕೊಡಬೇಕು. ನಾನು ಅದರಲ್ಲಿ ಬಹುಮುಖ್ಯವಾಗಿ ಹೇಳೋದಿಲ್ಲ ಅಂತಂದ್ರೆ, ಈ ಪ್ರೋಸೆಸ್ ನೋಟಿಸ್ಗಳು ಯಾರು ಫಾಲೋ ಅಪ್ ಮಾಡ್ತಾರೆ ಅವ್ರದ್ದು ಮಾತ್ರ ಹೋಗ್ತಾ ಇದೆ ಅನ್ನೋದು ನಮ್ಮ ಗಮನದಲ್ಲಿದೆ. ಅಂದ್ರೆ ನಾವು ಹಿಂದೆ ಬಿಡ್ಬೇಕು, ಅವ್ರ ಹಿಂದೆ ಯಾರು ಈ ನೋಟಿಸ್ ಸರ್ವರ್ಗಳು ಅಮೀನ ಹಿಂದೆ ಹೋಗಿ ನಾವೇ ನಿಂತು ನೋಟಿಸ್ ಬರ್ಸಿ ಅವ್ನ ಬೆನ್ನತ್ತಿ ಮಾಡಿದ್ರೆ ನೋಟಿಸ್ ಜಾರಿ ಆಗ್ತಾ ಇದೆ, ಇಲ್ಲ ಅದು ಆಟೋಮೆಟಿಕ್ ಆಗಿ ಕೋರ್ಟ್ ಕೆಲಸಪ್ಪ ಅದ್ರ ಪಾಡಿಗೆ ಆಗುತ್ತೆ ಅಂತಂದ್ರೆ ನಾವು 2 ವರ್ಷ ಆದ್ರೂ ಆಗಲ್ಲ, 3 ವರ್ಷ ಆದ್ರೂ ಆಗಲ್ಲ. ಕಕ್ಷಿದಾರರು ಬಂದು ಒಂದು ನೋಟಿಸ್ ಜಾರಿ ಮಾಡ್ಸೋಕೆ 2 ವರ್ಷ ಆಯ್ತು, ನೀವು ಇನ್ ಕೇಸ್ ಏನ್ ಮಾಡ್ತೀರಿ ಅನ್ನೋ ತರದಲ್ಲಿ ಸಂದರ್ಭ ಬರ್ತಾ ಇದೆ. ಅದನ್ನ ಸಿಬ್ಬಂದಿ ಕೊರತೆ ಇದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಅದ್ರ ಜೊತೆಗೆ ಹೆಚ್ಚಿನ ಸಿಬ್ಬಂದಿಯನ್ನ ನೇಮಕ ಮಾಡೋದಕ್ಕೆ ನಾವು ನ್ಯಾಯಾಧೀಶರ ಜೊತೆ ಶ್ರಮಿಸ್ತೀವಿ. ಡಿಸ್ಟ್ರಿಕ್ಟ್ ಕೋರ್ಟ್, ಜಿಲ್ಲಾ ನ್ಯಾಯಾಲಯಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಆ ಪ್ರೋಸೆಸಿಂಗ್ ಇದನ್ನ ಅಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ನೋಟಿಸ್ ಇಶ್ಯೂ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸಿಬ್ಬಂದಿ ವರ್ಗದವರು ಪೆಂಡಿಂಗ್ ಗಳಲ್ಲಿ ಆ ನೋಟಿಸ್ಗಳನ್ನ ಬರೆದು ಇಮಿಡಿಯೇಟ್ ಆಗಿ ಆ ನೋಟಿಸ್ ಜಾರಿಯಾಗಿ 1-2 ಡೇಟ್ಗಳಲ್ಲಿ ಜಾರಿಯಾದರೆ ಕಕ್ಷಿದಾರರಿಗೆ ಮತ್ತು ಹಿರಿಯ ಕಿರಿಯ ವಕೀಲರಿಗೆ ಅನುಕೂಲಗಳಾಗುತ್ತೆ ಅನ್ನೋದು ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಇದ್ರ ಜೊತೆಗೆ ಕಾಪಿ ಅಪ್ಲಿಕೇಶನ್ ಹಾಕಿದಾಗ ಅದು ಆಟೋಮೆಟಿಕ್ ಆಗಿ ಒಂದು ಕಾಪಿ ಅಪ್ಲಿಕೇಶನ್ ಹಾಕಿದಾಗ ನಮ್ಮ ಸಿಟಿ ಕೋರ್ಟ್ಗಳಲ್ಲಿ ನಾವು ನೋಡಿದ್ವಿ. ರೂರಲ್ ಕೋರ್ಟ್ಗೂ ಸಿಟಿ ಕೋರ್ಟ್ಗೆ ಏನ್ ಸ್ವಲ್ಪ ವ್ಯತ್ಯಾಸ ಅಂದ್ರೆ, ರೂರಲ್ ಕೋರ್ಟ್ ಅಲ್ಲಿ ಸಿಬ್ಬಂದಿ ಕೊರತೆ ಇರ್ತದೆ, ಸಿಟಿ ಕೋರ್ಟ್ ಅಲ್ಲಿ ಸಿಬ್ಬಂದಿ ಕೊರತೆ ಇರಲ್ಲ. ನಮ್ಮ ಸಿಟಿ ಕೋರ್ಟ್ ಅಲ್ಲಿ ನಾವು ನೋಡಿದ್ದೀವಿ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ಅಪ್ಲಿಕೇಶನ್ ಈಗ ಹಾಕ್ಬಿಟ್ಟು ಬಂದ್ರೆ ನೆಕ್ಸ್ಟ್ ಮೆಸೇಜ್ ಬಂದಿರ್ತದೆ, ಅದ್ರ ಟೈಮ್ ಕಾಲು ಪಾಡ್ಕಾಲು ಆಗಿರ್ತದೆ. ನಾವು ಕಚೇರಿ ಒಳಗಡೆ ಹೋಗಂಗಿಲ್ಲ, ಕೌಂಟರ್ ರಿಸೀವ್ ಮಾಡ್ಕೋಬಹುದು ಅಂತ ಒಂದು ಸನ್ನಿವೇಶ ಇದೆ. ಇಲ್ಲಿ ಸಮಸ್ಯೆಗಳಿದೆ, ಮೂಲಭೂತವಾಗಿ ಸ್ಥಳದ ಸಮಸ್ಯೆ ಇದೆ, ಸಿಬ್ಬಂದಿ ಕೊರತೆ ಇದೆ, ಕೇಸಸ್ ಜಾಸ್ತಿ ಇದೆ, ಅದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದ್ರೂ ಸಹ ನಾವು ಸಿಬ್ಬಂದಿ ವರ್ಗದವರಿಗೆ ಇದನ್ನ ತಿಳಿಸ್ಕೊಡ್ಬೇಕು. ಜೊತೆಗೆ ಇದನ್ನ ರಿಕ್ವೆಸ್ಟ್, ಹಿರಿಯ ವಕೀಲರು ಕೆಲವೊಂದು ಕೇಸುಗಳು, ಹೊಸ ಕೇಸುಗಳು, ಇಂಜೆಕ್ಷನ್ ಸೂಟು ಅಂತವೆಲ್ಲ ಕಿರಿಯ ವಕೀಲರು 2 ವರ್ಷ 3 ವರ್ಷದ ವಕೀಲರುಗಳು ಒಂದು ಅಪಿಯರೆನ್ಸ್ ಆದಾಗ ಅವರು ಸರಿಯಾಗಿ ಅದನ್ನ ಪ್ರೆಸೆಂಟೇಷನ್ ಮಾಡೋದ್ರಲ್ಲಿ ಸ್ವಲ್ಪ ವಿಫಲರಾಗಬಹುದು. ಬಟ್ ಕೇಸ್ ಮೆರಿಟ್ಸ್ ಇರುತ್ತೆ, ಅದನ್ನ ಗುರುತಿಸಿ ಅವ್ರಿಗೊಂದೊಂದು ಎಂಟ್ರಿ ಮಾಡಿ ಕೊಟ್ರೆ ಅವರು ಒಂದು ಆರ್ಡರ್ ಕೊಡಿಸಿದ್ರಪ್ಪ, ನಮ್ಮ ಲಾಯರು ಚಿಕ್ಕ ಲಾಯರ್ ಆದ್ರೂ ಒಳ್ಳೆ ಆರ್ಡರ್ ಕೊಡಿಸ್ಬಿಟ್ರು ಅನ್ನೋದು ಅವರು ಒಂದು ಇಂಪ್ರೂವ್ಮೆಂಟ್ಗೆ ಒಂದು ಸಹಕಾರಿಯಾಗುತ್ತೆ. ಜೊತೆಗೆ ಈ ಸೀನಿಯರ್ ಲಾಯರ್ಗಳು ಬಾರ ನಾನು ಅದನ್ನ ವೆಕೇಟ್ ಮಾಡಿಸ್ತೀನಿ ಅಂತ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ.